ನಿರೀಕ್ಷೆಯಂತೆ ಮೇ 26ಕ್ಕೆ ಕೇರಳಂ ಕಡಲ ತೀರಕ್ಕೆ ಮುಂಗಾರು ಮಾರುತ ಎಂಟ್ರಿ ಕೊಡಬೇಕಿತ್ತು. ಆದರೆ ಒಂದು ವಾರ ತಡವಾಗಲಿದೆ. ಹೀಗಿರುವಾಗಲೇ ರಾಜ್ಯದಲ್ಲಿ ನಿನ್ನೆಯಿಂದ ಮಳೆರಾಯ ಅಬ್ಬರಿಸಿದ್ದಾನೆ. ಹಾಗಾದ್ರೆ ವರುಣದೇವ ಸೃಷ್ಟಿಸಿರೋ ಅವಾಂತರಗಳು ಏನು? ಬನ್ನಿ ನೋಡೋಣ. ಮುಂಗಾರು ಎಂಟ್ರಿಗೂ ಮುನ್ನವೇ ಮಳೆಯ ಅಬ್ಬರ. ಮನೆ ಮೇಲ್ಛಾವಣಿ ಮೇಲಿನ ಕಲ್ಲು ಬಿದ್ದು ಬಾಲಕಿ ದುರ್ಮರಣ. ಬೀದರ್ ಜಿಲ್ಲೆಯ ಹುಲಸೂರಿನಲ್ಲಿ ಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಮಗು ಬಲಿಯಾಗಿದೆ. ಮನೆ ಮೇಲ್ಛಾವಣಿ ಮೇಲಿನ ಕಲ್ಲು ಬಿದ್ದು 6 ವರ್ಷದ ಬಾಲಕಿ ಮಾಹೇರಾ ಸಾವನ್ನಪ್ಪಿದ್ದಾಳೆ. ಹುಲಸೂರ ತಹಶೀಲ್ದಾರ್ ಕಚೇರಿ ಬಳಿಯ ಬಡಾವಣೆಯಲ್ಲಿ ದುರ್ಘಟನೆ ನಡೆದಿದ್ದು 4 ಗಂಭೀರ ಗಾಯಗಳಾಗಿವೆ. ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಯವರ ಸರ್ಕಾರಿ ಕಚೇರಿಗೂ ಮಳೆ ಜಲದಿಗ್ಬಂಧನ ಹಾಕಿದೆ. ಅಂಬೇಡ್ಕರ್ ವೃತ್ತದ ಬಳಿ ಇರುವ ಕಚೇರಿ ಸುತ್ತಮುತ್ತ ಮೊಣಕಾಲುದ್ದ ನೀರು ನಿಂತಿದೆ. ಇನ್ನು ತಡರಾತ್ರಿ ಸುರಿದ ಆಲಿಕಲ್ಲು ಮಳೆಗೆ ಮಂದಕನಹಳ್ಳಿ ಗ್ರಾಮದಲ್ಲಿ ಕಲ್ಲಂಗಡಿ ಬೆಳೆ ನಾಶವಾಗಿದೆ. ಕಟಾವಿಗೆ ಬಂದಿದ್ದ ಕಲ್ಲಂಗಡಿ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ತಡರಾತ್ರಿಯನ್ನು ಆಲಿಕಲ್ಲು ಸಹಿತ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದಾಗಿ ಈ ಕಲ್ಲಂಗಡಿ ಬೆಳೆಗಾರರು ಸಹಜವಾಗಿ ನಷ್ಟಕ್ಕೆ ಸಿಲುಕಿರುವಂಥದ್ದು. ಈ ಕಲ್ಲಂಗಡಿ ಏನು ದೊಡ್ಡ ಪ್ರಮಾಣದಲ್ಲಿ ಆಲಿಕಲ್ಲು ಏನು ಕಲ್ಲಂಗಡಿಗೆ ಏನು ಬಿದ್ದಿದೆ. ಹೀಗಾಗಿ ಆ ಕಲ್ಲಂಗಡಿ ಕೂಡ ಸಾಕಷ್ಟು ಪ್ರಮಾಣ ಒಡೆದು ಕೂಡ ಹೋಗಿದೆ ಮತ್ತು ಆ ಚಿಕ್ಕ ರಂಧ್ರನು ಕೂಡ ಬಿದ್ದಿರುವಂಥದ್ದು. ಈಗ ಆ ಕಲ್ಲಂಗಡಿ ಯಾವುದೇ ರೀತಿಯಿಂದ ಕೂಡ ಅದೇನು ಬೆಳವಣಿಗೆನೂ ಕೂಡ ಸದ್ಯ ಆಗೋದಿಲ್ಲ. 60 ದಿನಕ್ಕೆ ಈ ಕಲ್ಲಂಗಡಿ ಕೂಡ ಸಹಜವಾಗಿ ಬರುತ್ತೆ. ಹೀಗಾಗಿ ಕೂಡ ಏನು ಈಗ 50 ದಿನ ಆಗಿದೆ ಕಲ್ಲಂಗಡಿ ನಾಟಿ ಮಾಡಿ. ಇನ್ನೇನು ಕಟಾವು ಕೂಡ ಈಗ ಇನ್ನೊಂದು 10 ದಿನದಲ್ಲಿ ಕಟಾವು ಕೂಡ ಬರ್ತಾ ಇತ್ತು. ಆದರೆ ಈ ಕಟಾವಿಗೆ ಬರೋ ಸಮಯದಲ್ಲಿನೂ ಕೂಡ ಈಗ ಕಲ್ಲಂಗಡಿ ಸಂಪೂರ್ಣವಾಗಿ ಏನು ಹಾಳಾಗಿರ್ತಕ್ಕಂಥದ್ದು, ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟನೂ ಕೂಡ ಆಗಿರುವಂಥದ್ದು. ಯಾದಗಿರಿ ಜಿಲ್ಲೆಯಾದ್ಯಂತ ನಸುಕಿನ ಜಾವದಿಂದಲೇ ಮಳೆ ಅಬ್ಬರಿಸಿದೆ. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದ ರಸ್ತೆ ಜಲಾವೃತವಾಗಿದ್ದು ಬೈಕ್, ಕಾರು ಹಾಗೂ ಆಟೋಗಳು ನೀರಿನಲ್ಲಿ ಸಿಲುಕಿಕೊಂಡಿವೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ತೊಟ್ನಳ್ಳಿ ಗ್ರಾಮದಲ್ಲಿ ಜಗನ್ನಾಥ್ ಎಂಬುವರ ಮನೆ ಛಾವಣಿ ಕುಸಿತವಾಗಿದ್ದು ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಇನ್ನು ತೊಟ್ನಳ್ಳಿ ಗ್ರಾಮದಲ್ಲಿರುವ ಮಹಂತೇಶ್ವರ ಮಠಕ್ಕೂ ಮಳೆ ನೀರು ಜಲದಿಗ್ಬಂಧನ ಹಾಕಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಲಾಡ್ಲಾಪುರದಲ್ಲಿ ಮಳೆ ಗಾಳಿಗೆ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಮನೆಗಳ ಮೇಲೆಯೇ ಕರೆಂಟ್ ಕಂಬಗಳು ಬಿದ್ದಿವೆ. ದುರಸ್ತಿ ಮಾಡದ ಜೆಸ್ಕಾಂ ವಿರುದ್ಧ ಜನ ಕಿಡಿಕಾರಿದ್ರು. ಅತ್ತ ರಾಯಚೂರು ಜಿಲ್ಲೆಯ ಸಿಂಧನೂರು, ಲಿಂಗಸಗೂರು, ಮಸ್ಕಿ, ಸಿರವಾರ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಏಕಾಏಕಿ ಬಂದ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಜಮೀನಿನಲ್ಲಿ ಒಣಗಲು ಹಾಕಿದ್ದ ಭತ್ತ ರಕ್ಷಿಸಲು ಪರದಾಡಿದ್ರು. ಇನ್ನು ನಿರೀಕ್ಷೆಯಂತೆ ಆಗಿದ್ರೆ ನಿನ್ನೆಯೇ ಕೇರಳ ಕಡಲ ತೀರಕ್ಕೆ ಮುಂಗಾರು ಮಾರುತ ಪ್ರವೇಶ ಆಗಬೇಕಿತ್ತು. ಆದರೆ ಮುಂಗಾರು ಒಂದು ವಾರ ತಡವಾಗಿ ಆಗಮಿಸಲಿದೆ. ಮೇ 28ರಿಂದ ಜೂನ್ 3ರ ಒಳಗೆ ಮುಂಗಾರು ಕೇರಳ ಪ್ರವೇಶಿಸಲಿದೆ. ಅದಾದ ಒಂದು ವಾರಕ್ಕೆ ರಾಜ್ಯದ ಕರಾವಳಿ ತೀರಕ್ಕೆ ಮುಂಗಾರು ಮಾರುತ ಆಗಮಿಸಲಿದೆ. ಬ್ಯೂರೋ ರಿಪೋರ್ಟ್, TV9.